ಇವತ್ತು ಬಂದಿರುವ ಕ್ರೆಟಾನ ನಾವು ಬೇಸ್ ಟು ಟಾಪ್ ಎಂಡ್ ಮಾಡಿದ್ದೀವಿ. ಈ ಕ್ರೆಟಾ ಬಂದಿರೋದು ಹಾಸನಿಂದ. ಕಸ್ಟಮರ್ ನಮ್ಮ ಕೆಲಸನ ನೋಡಿ ನಮ್ಮನ್ನು ನಂಬ್ಕೊಂಡು ಬಂದಿರೋದು. ಇದರಲ್ಲಿ ಏನು ಬೇಸ್ ಟು ಟಾಪ್ ಎಂಡ್ ಮಾಡ್ಬೋದು ಎಲ್ಲ ಆಕ್ಸೆಸರೀಸ್ನು ಈ ಕ್ರೆಟಾಲಿ ನಾವು ಮಾಡಿದ್ದೀವಿ. ನಾನು 1 by 1 ಫಿಸಿಕಲ್ ಆಗಿ ತೋರಿಸ್ತೀನಿ ಈ ಕ್ರೆಟಾಲಿ ಏನೇನು ಚೇಂಜ್ ಮಾಡಿರೋದು. ಸ್ಟಾರ್ಟಿಂಗ್ ವಿತ್ ದ ಫ್ರಂಟ್ ಪ್ರೊಫೈಲ್ ನಾವೇನು ಮಾಡಿರೋದು DRL ಮತ್ತು 2095 ಫಾಗ್ ಲ್ಯಾಂಪನ್ನು ಚೇಂಜ್ ಮಾಡಿದ್ದೀವಿ. ಕಸ್ಟಮರ್ಗೆ ಕಂಪ್ಲೀಟಾಗಿ OEM ಫಿನಿಶ್ ಬರುತ್ತೆ. ಇದು ಹುಂಡೈ ಜೆನ್ಯೂನ್ ಪಾರ್ಟ್ಸ್ ಇರುತ್ತೆ. ಯಾವುದೋ ರೀತಿ ವೈರ್ ಕಟ್ಟಿಂಗ್ ಆಗಿರಲ್ಲ. ಕಂಪ್ಲೀಟ್ ಕಪ್ಲರ್ ಟು ಕಪ್ಲರ್ ಮಾಡಿದ್ದೀವಿ. ಈ ಬೇಸಿಕ್ ಗಾಡಿಯಲ್ಲಿ ಸಿಸ್ಟಮ್ ಬರಲ್ಲ. ಅದರಿಂದ ನಾವು ಅವರಿಗೆ ಸಜೆಸ್ಟ್ ಮಾಡಿರೋದು ಹೈಪರ್ಸೋನಿಕ್ 4GB 64GB 12.33 ಇಂಚಸ್ ಸಿಸ್ಟಮ್ಮು ಎಕ್ಸಾಕ್ಟ್ಲಿ OEM ಫಿಟ್ಟಿಂಗ್ ಆಗುತ್ತೆ. ಅದನ್ನು ವಿತ್ ಫೋರ್ ಲೆನ್ಸಸ್ಸು, ಒಂದು ಫ್ರಂಟ್ ಗ್ರಿಲ್ಲಲ್ಲಿ, 2 ಮಿರರಲ್ಲಿ, ಒಂದು ಬ್ಯಾಕ್ ಸೈಡಲ್ಲಿ ಫಿಟ್ ಮಾಡಿ ಕೊಟ್ಟಿದ್ದೀವಿ. ಇದೊಂದು ವಿಜುವಲ್ಸು ಏನು ಕ್ಲಾರಿಟಿ ಬರುತ್ತೆ ಈಗ ತೋರಿಸ್ತೀನಿ ಬನ್ನಿ. ಇದು ಕಂಪ್ಲೀಟ್ಲಿ 12.33 ಇಂಚಸ್ ಹೈಪರ್ಸೋನಿಕ್ ಸಿಸ್ಟಮ್ ಬರುತ್ತೆ. ಇಲ್ಲಿ ನೋಡ್ತೀರಾ ಹೈಪರ್ಸೋನಿಕ್ದು ನಿಮಗೆ ಲೋಗೋನೂ ಬರುತ್ತೆ. ಪ್ಲಸ್ ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ನಿಮಗೆ ಈ ವ್ಯಾರಂಟಿ ಕಾರ್ಡು ಸಿಗುತ್ತೆ. ಸೊ ಕಸ್ಟಮರ್ಗೆ ಸ್ಪೆಸಿಫಿಕ್ ಆಗಿ ಈ ವ್ಯಾರಂಟಿ ಕಾರ್ಡು ನಿಮಗೆ ಸಿಗುತ್ತೆ. ನೀವು ಆನ್ಲೈನಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು. ಅದೇ ಥರ ನೀವು ಇಲ್ಲಿ ನೋಡ್ತೀರಾ ಕಂಪ್ಲೀಟಾಗಿ ಸಿಲ್ಕಿ ಸ್ಮೂತ್ ಟಚ್ ಇರುವ ಸಿಸ್ಟಮ್ ಸಿಗುತ್ತೆ. ಸೊ ನೀವು ಈವನ್ ಇದರಲ್ಲಿ ನೋಡ್ಬೋದು ಈಸಿಯಾಗಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಔಟ್ಪುಟ್ಟು ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಮೇನ್ ನಾವು ಇನ್ಸ್ಟಾಲ್ ಮಾಡಿರುವ 360 ನೀವು ನೋಡ್ಬೋದು. ಕಂಪ್ಲೀಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈಗ ಔಟ್ಸೈಡ್ ನೀವು ನೋಡ್ತೀರಾ ಎಷ್ಟು ಡಾರ್ಕ್ ಇದೆ, ಬಟ್ ಇನ್ಸೈಡಲ್ಲಿ ಅಷ್ಟೇ ಕ್ವಾಲಿಟಿ ಕ್ಲಾರಿಟಿ ಸಿಗುತ್ತೆ. ಅದೇ ಥರ ನೀವು ಕಂಪ್ಲೀಟಾಗಿ ಇದರಲ್ಲಿ 2Dನೂ ನೋಡ್ಬೋದು, 3Dನೂ ನೋಡ್ಬೋದು. ರೈಟ್, ಲೆಫ್ಟ್, ಫ್ರಂಟ್ ಮತ್ತು ಬ್ಯಾಕ್ದು ಕ್ಲಾರಿಟಿ ಇದರಲ್ಲಿ ನೀವು ನೋಡ್ಬೋದು. 3Dಯಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ನೋಡಿ ಏನು ಕ್ಲಾರಿಟಿಯಾಗಿ ಬಂದಿದೆ ಅಂತ. ಈವನ್ ಸ್ಮಾಲೆಸ್ಟ್ ಡಾಟ್ಸ್ ಕೂಡ ಇದರಲ್ಲಿ ಕಾಣುತ್ತೆ. ನಿಮಗೇನು ಈ ಥರ ಒಂದು ಕ್ವಾಲಿಟಿ ಆಗಿ ಒಂದು 360 ಬೇಕಂದರೆ ವಿತ್ ಇಮೇಜ್ ಆಫ್ ಕ್ರೆಟಾ ಬೇಕಂದರೆ ನೀವು ನೋಡ್ಬೋದು. ಇದು ಎಕ್ಸಾಕ್ಟ್ಲಿ ಇಮೇಜ್ ಕ್ರೆಟಾದೇ ಬರುತ್ತೆ. ನೀವು ಹೈಪರ್ಸೋನಿಕ್ದು ಸಿಸ್ಟಮ್ ಹಾಕ್ಕೋಬೋದು. ಈ ಸಮ್ಮರಲ್ಲಿ ಬೆಸ್ಟ್ ಕೂಲಿಂಗ್ಗೆ ಸೈಡ್ಸಲ್ಲಿ ನಾವು ಹಾಕಿರೋದು ರೈನ್ ಪ್ರೋ, ಬ್ಲ್ಯಾಕ್ ಕ್ಲಾಸಿಕ್, ಸನ್ ಫ್ಲಿಮ್. ಅದೇ ಥರ ಫ್ರಂಟಲ್ಲಿ ಆ್ಯಂಟಿ ಗ್ಲೇರ್, ಫ್ರಾಂಟಿ, ಗರ್ವರಿಂದ ಹಾಕಿರೋದು. ಕಸ್ಟಮರ್ಗೆ ಒಂದು ಮೀಡಿಯಮ್ ಕೂಲಿಂಗ್ ಬೇಕಿತ್ತು, ಅದರಿಂದ ನಾವು ರೈನ್ ಪ್ರೋ ಮತ್ತು ಒನ್ಲಿ ಆ್ಯಂಟಿ ಗ್ಲೇರ್ ಸಜೆಸ್ಟ್ ಮಾಡಿರೋದು. ಅದೇ ಥರ ಒಂದು ಒಳ್ಳೆ ಆ್ಯಂಟನ ಬ್ಲ್ಯಾಕ್ ಕಲರ್ ಮ್ಯಾಚಿಂಗ್ ಹಾಕಿದ್ದೀವಿ. ಸೌಂಡಿಂಗ್ ಅಂತ ಬಂದಾಗ ನಾವು